ಎಲ್ಲ ಪಂಚಾಯತಿಯ PDOಗಳು, ಸೆಕ್ರೆಟರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಮೆಂಬರ್ಸು ಎಲ್ಲ ಕೂಡ ಭಾಳ ವ್ಯವಸ್ಥಿತವಾಗಿ ಅತ್ಯಂತ ಗೌರವಯುತವಾಗಿ ಜಾಗೃತದ ರಥವನ್ನು ಜಾಥವನ್ನು ರಿಸೀವ್ ಮಾಡ್ಕೊಳ್ತಕ್ಕಂಥದ್ದು. ಸಂವಿಧಾನ ಜನಜಾಗೃತಿ ಜಾಥಾವನ್ನು ಇವತ್ತು ದೇಶಾದ್ಯಂತ ಆಚರಣೆಯಲ್ಲಿರುವಂಥ ಸಂದರ್ಭದಲ್ಲಿ ಸರ್ಕಾರದ ಆದೇಶದಂತೆ ನಮ್ಮ ಪಂಚಾಯತಿಗೂ ಇವತ್ತಿನ ದಿವಸ ಜಾಥಾ ಬಂದಿತ್ತು. ಪಂಚಾಯತಿನಲ್ಲೂ ಅರಿವು ಮೂಡಿಸಿದ್ರೆ ಎಲ್ಲ ಜನಗಳಿಗೂ ಇದು ಮುಟ್ಟುತ್ತೆ ಅನ್ನೋದು ನನ್ನ ಭಾವನೆ. ಕರ್ನಾಟಕ ಸರ್ಕಾರ ಪ್ರತಿಯೊಂದು ಪಂಚಾಯತಿ ಪ್ರತಿಯೊಂದು ಗ್ರಾಮಕ್ಕೂ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಸುಮಾರು 75 ವರ್ಷಗಳ ಕಾಲ ಆಗಿದೆ. ಸಂವಿಧಾನ ಸರ್ಕಾರ ಅಂಗೀಕಾರ ಮಾಡಿ ನಮ್ಮ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಎಲ್ಲ ಪಂಚಾಯತಿಯ PDOಗಳು, ಸೆಕ್ರೆಟರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಮೆಂಬರ್ಸು ಎಲ್ಲ ಕೂಡ ಭಾಳ ವ್ಯವಸ್ಥಿತವಾಗಿ ಅತ್ಯಂತ ಗೌರವಯುತವಾಗಿ ಜಾಗೃತದ ರಥವನ್ನು ಜಾಥವನ್ನು ರಿಸೀವ್ ಮಾಡ್ಕೊಳ್ತಕ್ಕಂಥದ್ದು. ಎಲ್ಲೂ ಕೂಡ ಇದುವರೆಗೂ ಮಾಡಿದಂಥ ಪಂಚಾಯತಿಗಳಲ್ಲಿ ಒಂದು ಕಿಂಚತ್ತು ಏನೂ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಅತ್ಯಂತ ಗೌರವಯುತವಾಗಿ ಆ ರಥಯಾತ್ರೆಯನ್ನು ಬರಮಾಡ್ಕೊಂಡಿದ್ದಾರೆ, ಪೂಜೆ ಮಾಡಿದ್ದಾರೆ, ಹೂವು ಹಾಕಿ ಆನಂದಪಟ್ಟಿದ್ದಾರೆ. 75 ವರ್ಷ ಏನು ಸಂವಿಧಾನ ಅಕ್ಸೆಪ್ಟ್ ಆಗಿದೆ, ಅದರಿಂದ ಅನುಕೂಲಗಳೇನು ಏನೇನಾಗಿದೆ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಸಂವಿಧಾನದ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಮೆರವಣಿಗೆ ಮುಖಾಂತರ, ಪಾಂಪ್ಲೆಟ್ಸ್ ಮುಖಾಂತರ ಎಲ್ಲ ಕೂಡ ಪಂಚಾಯತಿಯವರು ಭಾಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ನಾನು ನಡೆದಂಥ ಎಲ್ಲ ಪಂಚಾಯತಿಗಳಿಗೂ ಕೂಡ ನಾನು ಭಾಗವಹಿಸ್ತಾ ಇದ್ದೇನೆ. ಪಂಚಾಯತಿಯವರು ಕೂಡ ಇವತ್ತು ಚೋಳನಾಯಕನಹಳ್ಳಿ ಪಂಚಾಯತಿ, ಆನಂದ ಸ್ವಾಮಿ ಮತ್ತು ಇನ್ನಿತರ ಎಲ್ಲ ಲೀಡರ್ಗಳು ಕೂಡ ಒಗ್ಗಟ್ಟಾಗಿ ಈ ಕಾರ್ಯಕ್ರಮವನ್ನು ಸರ್ಕಾರದ ಸಂವಿಧಾನದ ಏನು ಕಾರ್ಯಕ್ರಮ ಇದೆ ಅತ್ಯಂತ ಯಶಸ್ವಿ ಮಾಡಿದ್ದಾರೆ. ಅದೇ ಕೆಲವು ದುರಾದೃಷ್ಟ, ಕೆಲವರು ಅದರಲ್ಲಿ ಭಾಗವಹಿಸಬೇಕಾಗಿತ್ತು. ಆದರೆ ಸಂವಿಧಾನ ಬರೆದಂಥ ಅಂಬೇಡ್ಕರ್ ಅವರು 75 ವರ್ಷ ಆಗಿದೆ, ಅಂಗೀಕಾರ ಆಗಿದೆ, ಸರ್ಕಾರದ ಆದೇಶ, ಎಲ್ಲರೂ ಕೂಡ ಸಂಪೂರ್ಣವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಯಿತು. ಕೆಲವರು ಭಾಗವಹಿಸಲಿಲ್ಲ, ಮಿಕ್ಕ ಎಲ್ಲರೂ ಕೂಡ 90% ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂಬೇಡ್ಕರ್ ಬರೆದ ಸಂವಿಧಾನಕ್ಕೆ ಏನೆಲ್ಲ ಗೌರವ ಕೊಡಬೇಕು ಅದನ್ನೆಲ್ಲ ಕೂಡ ಕೊಟ್ಟಿದ್ದಾರೆ. ನಾನು ಕೂಡ ಸಂತೋಷದಿಂದ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ಅಟೆಂಡ್ ಮಾಡಿದ್ದೇನೆ. ನಾಳೆ ತಾವರೆಕೆರೆ, ಚೆನ್ನೈನಹಳ್ಳಿ ಇದೆ, ನಮ್ಮ ಕಾನ್ಸ್ಟಿಟ್ಯೂನ್ಸಿ ಮುಗೀತದೆ. ಬಹುತೇಕ ಒಂದು ಪಂಚಾಯತಿ ಹೊರತುಪಡಿಸಿದ್ರೆ ಮಿಕ್ಕ ಎಲ್ಲ ಪಂಚಾಯತಿಯಲ್ಲೂ ಕೂಡ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ. ನಮಸ್ಕಾರ. ಇವತ್ತು ಭಾರತದ ಸಂವಿಧಾನ ಶಿಲ್ಪಿಗಳಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 75ನೇ ವರ್ಷದ ಸಂವಿಧಾನ ಜನಜಾಗೃತಿ ಜಾಥಾವನ್ನು ಇವತ್ತು ದೇಶಾದ್ಯಂತ ಆಚರಣೆಯಲ್ಲಿರುವಂಥ ಸಂದರ್ಭದಲ್ಲಿ ಸರ್ಕಾರದ ಆದೇಶದಂತೆ ನಮ್ಮ ಪಂಚಾಯತಿಗೂ ಇವತ್ತಿನ ದಿವಸ ಜಾಥಾ ಬಂದಿತ್ತು. ನಾವೆಲ್ಲರೂ ನಮ್ಮೆಲ್ಲ ಸದಸ್ಯರು ಮತ್ತು ಊರಿನ ಜನಗಳು, ನಮ್ಮ ಪಂಚಾಯತಿ ಎಲ್ಲ ಲೀಡ್ರುಗಳು ಎಲ್ಲರೂ ಸೇರಿ ಮತ್ತು ನಮ್ಮ ಮಾಜಿ ಮಂತ್ರಿಗಳಾದಂಥ ಹಾಗೂ ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಗೌಡರು ಈ ಜಾತ್ರೆಗೆ ಯಶಸ್ವಿಯಾಗಿ ಬಂದು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಪಂಚಾಯತಿಯಲ್ಲಿ ತುಂಬ ಚೆನ್ನಾಗಿ ಎಲ್ಲ ಆಚರಣೆ ಮಾಡಿ ಎಲ್ಲ ಜನರು ಸೇರಿ ಈ ಜಾತ್ರೆಯನ್ನು ಯಶಸ್ವಿ ಮಾಡಿಕೊಟ್ಟಿದ್ದೀವಿ. 75 ವರ್ಷದ ನಂತರ ಈ ರೀತಿ ಒಂದು ಜಾತ್ರೆ ನಡೀತಾ ಇರೋದು ಏನು ಅನ್ನಿಸ್ತಾ ಇದೆ? ಇದು ಸಂವಿಧಾನ ರಚನೆಯಾಗಿ 75 ವರ್ಷ ಆಗಿದೆ. ಅವಾಗೆಲ್ಲ ನಾವಿನ್ನೂ ಹುಟ್ಟೇ ಇರಲಿಲ್ಲ. ಆದರೆ ಇವಾಗ ತಿಳ್ಕೊಂಡಿದ್ದೀವಿ. ಈ ಜಾಥಾ ಅಂದರೆ ಜನಗಳಿಗೆ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ. ಯಾಕೆಂದರೆ ಇವತ್ತು ಏನು ಗೊತ್ತಿಲ್ಲ ಕೆಲವರಿಗೆ, ಅಂದರೆ ಏನು ರಾಜಕೀಯ ಅಂದರೆ ಏನು ಗೊತ್ತಿಲ್ಲ. ಇದನ್ನು ಶಿಲ್ಪಿಗಳು, ಸಂವಿಧಾನ ಶಿಲ್ಪಿಗಳು ಅದನ್ನು ಬರೆದವರು
ಅದು ಯಾವ ಥರ ಇರಬೇಕು, ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಥರ ಇರಬೇಕು ಅಂತ ಅವರು ಬರೆದಿದ್ದಾರೆ. ಎಲ್ಲರೂ ತಿಳ್ಕೊಳ್ಳುವಂಥ ಸಮಯ ಇದು. ಅದಕ್ಕೋಸ್ಕರ ನಮಗೂ ಖುಷಿ ಆಗ್ತಾ ಇದೆ. ಇನ್ನೂ ಅರಿವಿನ ಪ್ರಚಾರದ ಕೊರತೆ ಇದೆ ಅಂತಾರೆ, ಏನು ಅರಿವಿನ ಕೊರತೆ ಪ್ರಚಾರ ನಮ್ಮಲ್ಲೇನಿಲ್ಲ. ನಮಗೆ ತಿಳಿದ ಮಟ್ಟಿಗೆ ಆಲ್ಮೋಸ್ಟ್ ಎಲ್ಲ ಇದೇ ಥರ ಎಲ್ಲ ಪಂಚಾಯತಿನಲ್ಲೂ ಅರಿವು ಮೂಡಿಸಿದ್ರೆ ಎಲ್ಲ ಜನಗಳಿಗೂ ಇದು ಮುಟ್ಟುತ್ತೆ ಅನ್ನೋದು ನನ್ನ ಭಾವನೆ. ಶಾಸಕರ ಒಂದು ಇದಕ್ಕೆ ಸಪೋರ್ಟ್ ಹೇಗಿತ್ತು ಸ್ವಲ್ಪ? ಶಾಸಕರು ಎಲ್ಲ ಪಂಚಾಯತಿಗೂ ಬಂದು ವಿಸಿಟ್ ಮಾಡಿದ್ದಾರೆ. 17 ಪಂಚಾಯತಿನಲ್ಲಿ ಒಂದು ಪಂಚಾಯತಿ ಹೊರತುಪಡಿಸು ಈಗ 14ನೇ ಪಂಚಾಯತಿ ನಮ್ಮದು. ನಾಳೆ 2 ಪಂಚಾಯತಿ ಇದೆ, ಚೆನ್ನೈನಲ್ಲಿ ತಾವರೆಕೆರೆ. ಅವು ಮುಗಿದ್ರೆ ನಮ್ಮ ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿ ಮುಕ್ತಾಯ ಆಯಿತು. ಒಂದು ಪಂಚಾಯತಿ ಯಾವುದೋ ಹೊರತುಪಡಿಸಿ ಮಿಕ್ಕಿದ್ದ ಕೊಡಗಲಿಯನ್ನು ಹೊರತುಪಡಿಸಿ ಎಲ್ಲದಕ್ಕೂ ಬಂದಿದ್ದಾರೆ ಶಾಸಕರು. ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಅದೇ ಥರ ಎಲ್ಲರೂ ಶಾಸಕರ ಬೆನ್ನೆಲುಬಾಗಿ ನಮ್ಮೆಲ್ಲ ಲೀಡರ್ಗಳಾಗ್ಬೋದು, ಪಂಚಾಯತಿ ಸದಸ್ಯರಾಗ್ಬೋದು, ಗ್ರಾಮಸ್ಥರಾಗ್ಬೋದು, ಬೆಂಬಲದೊಂದಿಗೆ ಅವರ ಜೊತೆ ಕೈ ಜೋಡಿಸಿ ಈ ಜಾಥಾನ ಯಶಸ್ವಿ ಮಾಡಿದ್ದಾರೆ.